ಗರ್ಭಗುಡಿಯನ್ನು ಪ್ರವೇಶ ಮಾಡಲಿಕ್ಕೆ ಇನ್ನು ಕೇವಲ ಅರ್ಧ ಅಡಿ ಮಾತ್ರ ಉಳಿದಿದೆ. ಕೇವಲ ಅರ್ಧ ಅಡಿಯನ್ನು ದಾಟಿದ್ರೆ ಇವತ್ತು ಹೇಮಾವತಿ ಗರ್ಭಗುಡಿಯನ್ನು ಪ್ರವೇಶವನ್ನು ಮಾಡ್ತಾಳೆ. ಈಶ್ವರನನ್ನು ಸ್ಪರ್ಶ ಮಾಡ್ತಾಳೆ ಹೇಮಾವತಿ. ನೋಡಿ ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇರಬಹುದು, ಇದು ಸಕಲೇಶಪುರದ ಹೇಮಾವತಿಯ ನದಿ. ಇಲ್ಲಿನ ಜೀವನಾಡಿಯಾಗಿರುವಂತಹ ಹೇಮಾವತಿ ನದಿಯು ಈ ವರ್ಷ ಕ್ರೋಧಿ ಸಂವತ್ಸರದ ಮಳೆಗಾಲದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ರಭಸವಾಗಿ ಸುರಿತಾ ಇದೆ. ಕೆಳಗಡೆ ಗೋರೂರಿನಲ್ಲಿರುವಂತಹ ಅಣೆಕಟ್ಟನ್ನು, ಅದರ ದ್ವಾರವನ್ನು ಬಿಡದೇ ಇರುವಂತಹ ಕಾರಣದಿಂದ, ನೀರನ್ನು ಹೊರಬಿಡದೇ ಇರುವಂತಹ ಕಾರಣದಿಂದ ಸಕಲೇಶಪುರದ ಜನತೆ ಇವತ್ತಿನ ದಿನ ಪ್ರವಾಹ ಭೀತಿಯಲ್ಲಿದ್ದಾರೆ. ವಿಶೇಷವಾಗಿ ನದೀ ದಡದಲ್ಲಿರುವಂತಹ